ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಆಲೋಚನೆಗಳು ಬೇರೆ ಆಗಿರುತ್ತದೆ, ದೇವರ ಆಲೋಚನೆ ನಿಮ್ಮ ಜೀವನದಲ್ಲಿ ಬೇರೆ ಆಗಿರುತ್ತದೆ. ದೇವರು ನಿಮ್ಮ ಕುರಿತು ಆತನು ಉನ್ನತವಾಗಿಯೇ ಆಲೋಚಿಸುವ ದೇವರಾಗಿದ್ದಾನೆ. ನಿಮ್ಮ ಮಾರ್ಗಗಳು ಅನೇಕ ಸಾರಿ ನಿಮ್ಮನ್ನ ದಾರಿ ತಪ್ಪಿಸ್ತವೇನೋ, ಆದರೆ ದೇವರ ಮಾರ್ಗದಲ್ಲಿ ನಡೆಯುವಾಗ ಆ ಮಾರ್ಗಗಳಲ್ಲಿ ನಿನಗೆ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ. ಪ್ರೀತಿಯುಳ್ಳ ದೇವ ಜನರೇ, ಸ್ವತಃ ನಿನ್ನ ಆಲೋಚನೆ ಮುಖಾಂತರವಾಗಿ ನೀನು ಹೋಗುವುದಾದರೆ ಅನೇಕ ಸಾರಿ ನನ್ನ ಜೀವನದಲ್ಲಿ ಸಮಸ್ಯೆಗಳನ್ನು ನೀನು ಕಂಡಿರ್ತೀಯ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಆಲೋಚನೆಗಳ ಮುಖಾಂತರವಾಗಿ ನೀವು ಹೋಗುವಾಗ ಕೆಲವು ಸಾರಿ ನೀವು ಎಡವಿ ಬೀಳುವರಾಗಿದ್ದೀರಿ. ನಿಮ್ಮ ಜೀವನವನ್ನ ನಿಮ್ಮ ಆಲೋಚನೆಯ ದೇವರಿಗೆ ಒಪ್ಪಿಸಿಕೊಡು. ನಿಮ್ಮ ಜೀವಿತವನ್ನ ನಿಮ್ಮ ಆಲೋಚನೆಗಳನ್ನ ಆತನಿಗೆ ಒಪ್ಪಿಸಿಕೊಡುವಾಗ ದೇವರು ನಿಮಗೆ ಒಳ್ಳೊಳ್ಳೆ ಆಲೋಚನೆಗಳನ್ನು ಆತನು ಕೊಡುವನಾಗಿದ್ದಾನೆ. ಉತ್ತಮವಾದ ಮಾರ್ಗವನ್ನು ಆತನು ನಿಮಗೆ ಗೋಚರಪಡಿಸುವನಾಗಿದೆ, ನಿಮಗೆ ತಿಳಿಸುವ ದೇವರಾಗಿದ್ದಾನೆ. ನೀನು ಎಲ್ಲಿಗೆ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬಾರ್ದು ಎಂಬುದಾಗಿ ದೇವರು ನಿನ್ನ ಜೀವನದಲ್ಲಿ ಆತನು ಮಾತನಾಡ್ತಾನೆ. ನಿನ್ನ ಮಾರ್ಗಗಳು ದೇವರ ಮಾರ್ಗಗಳಲ್ಲ. ದೇವರ ಮಾರ್ಗಗಳು ನಿಮ್ಮ ಜೀವನದಲ್ಲಿ ಅವು ಆಸ್ವಾದಕ್ಕೆ ನಡೆಸುವಂತದ್ದಾಗಿ